ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಾನು ಇವತ್ತು ನಿಮ್ಮ ಜೊತೆ ನನ್ನ ಒಂದು ಸಿಂಪಲ್ ಬರ್ತ್ಡೇಯ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಬರ್ತ್ಡೇ ದಿವಸ ನಮ್ಮ ಚಿಕ್ಕಮ್ಮ ಹಾಗೆ ನಮ್ಮ ತಾಯರು, ನಮ್ಮ ಅಣ್ಣನ ಮಕ್ಕಳು, ನನ್ನ ಮಗ, ನಮ್ಮ ಮನೆಯವರು ಎಲ್ಲರೂ ಸೇರಿ ಸಿಂಪಲ್ಲಾಗಿ ಒಂದು ಬರ್ತ್ಡೇಯನ್ನು ಆಚರಿಸ್ಕೊಂಡ್ವಿ. ನನ್ನ ಬರ್ತ್ಡೇಗೆ ಯಾರ್ಯಾರು ವಿಶ್ ಮಾಡಿದಿರೋ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಈ ಲಾಗ್ನ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಯಿತು, ಆದರೆ ಈ ಬರ್ತ್ಡೇ ಆಚರಿಸ್ಕೊಂಡಿದ್ದು ಒಂದು ಸ್ಪೆಷಲ್ ಅಂತ ಅನ್ನಿಸ್ತು ನನಗೆ. ಯಾಕಂದರೆ ವರ್ಷ ನಾವು 3 ಜನ ಆಚರಿಸ್ಕೊಳ್ತಾ ಇದ್ವಿ. ಬಟ್ ಈ ವರ್ಷ ನಮ್ಮ ತಾಯರು, ನಮ್ಮ ಚಿಕ್ಕಮ್ಮ, ನಮ್ಮ ಅಣ್ಣನ ಮಕ್ಕಳು ಎಲ್ಲರೂ ಸೇರಿದ್ರಿಂದ ನನಗೆ ಒಂಥರ ತುಂಬ ಖುಷಿಯಾಗಿತ್ತು. ಪ್ರತಿಯೊಬ್ಬರು ತುಂಬ ಖುಷಿಪಟ್ಟು ನನ್ನ ಜೊತೆ ಸೆಲೆಬ್ರೇಷನಲ್ಲಿ ಭಾಗವಹಿಸಿದರು. ಹಾಗೆ ನಮ್ಮ ಮನೆಯವರು, ನನ್ನ ಮಗ ನನಗೆ ಗೊತ್ತಿಲ್ಲದಾಗೆ ಕೇಕ್ ತೊಗೊಂಬಂದು ಕೇಕ್ ಕಟ್ ಮಾಡಿಸಿದ್ದಾರೆ. ನನಗಂತೂ ಭಾಳ ಖುಷಿ ಆಯಿತು. ಬರ್ತ್ಡೇ ನಾವು ಕೇಕ್ ಕಟ್ ಮಾಡ್ತೇವೋ ಬಿಡ್ತೀವೋ, ಬಟ್ ನಮ್ಮ ಪರಿವಾರದಲ್ಲಿ ನೆನಪಿಟ್ಕೊಂಡು ನಮಗೆ ವಿಶ್ ಮಾಡ್ತಾರಲ್ಲ, ಅದು ಒಂದು ತುಂಬ ಖುಷಿಯಾಗುತ್ತೆ. ನನ್ನ ಮಗ ಅಂತೂ ಇನ್ನೂ 1 ತಿಂಗಳ ಮುಂಚೆನೇ ನನಗೆ ನೆನಪಿಸ್ತಾ ಇರ್ತಾನೆ, ನಿಂದು ಬರ್ತ್ಡೇ ಇದೆಯಲ್ಲ ಅಂಥೇಳಿ. ಅವನಿಗೆ ಫುಲ್ ಎಕ್ಸೈಟ್ಮೆಂಟ್ ಇರುತ್ತೆ. ನಂದಾಗಲಿ ನಮ್ಮ ಮನೆಯವ್ರದ್ದಾಗಲಿ ಒಟ್ಟು ಬರ್ತ್ಡೇ ಡೇಟ್ ಬಂತಂದರೆ ನಮಗೆ ನೆನಪಿಸ್ತಾ ಇರ್ತಾನೆ, ನಿಮ್ಮದು ಇವತ್ತು ಬರ್ತ್ಡೇ, ಈ ದಿವಸನೇ ಬರ್ತ್ಡೇ ಅಂತ ಹೇಳ್ತಾ ಇರ್ತಾನೆ. ಹಾಗಾಗಿ ಅವನು ಫಸ್ಟಿಗೆ ನಾವು ಈ ಕೇಕೆಲ್ಲ ತಂದು ಸೆಲೆಬ್ರೇಷನ್ ಮಾಡ್ತಾ ಇರಲಿಲ್ಲ ಫ್ರೆಂಡ್ಸ್. ನಾವು ಹಾಗೆ ದೇವಸ್ಥಾನಕ್ಕೆ ಹೋಗಿ ಇದು ಮಾಡಿಬಿಡ್ತಿದ್ವಿ. ಬಟ್ ಅವನು ಹುಟ್ಟಿದ ಮೇಲೆ ಅವನು ಕೇಕ್ ತರುವವರೆಗೂ ಬಿಡೋದಿಲ್ಲ. ಹಾಗಾಗಿ ಕೇಕ್ ತಂದು ಸಿಂಪಲ್ಲಾಗಿ ಕಟ್ ಮಾಡ್ತಾಯಿದ್ದೀವಿ. ನಮ್ಮ ತಾಯರು, ನಮ್ಮ ಚಿಕ್ಕಮ್ಮ ಬಂದಿರೋದು ನನಗೆ ಒಂದು ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು. ಇವರೆಲ್ಲ ನಮ್ಮ ಅಣ್ಣನ ಮಕ್ಕಳು. ನಮ್ಮ ಅಣ್ಣನ ಮಗಳು ಈಗ ಒಳಗೆ ಕೇಕ್ ತಿನ್ನಿಸ್ತಾಯಿದ್ದೀನಿ ನಮ್ಮ ಅಣ್ಣನ ಮಗಳಿಗೆ. ತುಂಬ ಖುಷಿ ಪಟ್ಟರು ಫ್ರೆಂಡ್ಸ್ ಅವರೆಲ್ಲ. ಯಾರ್ಯಾರೆಲ್ಲ ಇದ್ದಾರೆ ನೋಡ್ತಾ ಹೋಗಿ. ನನ್ನ ಬರ್ತ್ಡೇ ಸೆಲೆಬ್ರೇಷನ್ನಲ್ಲಿ ನಿಮಗೆ ಗೊತ್ತಾಗುತ್ತೆ. ಇವಳು ಇಶಾ ಅಂತ, ಇವಳು ಕೂಡ ನಮ್ಮ ಅಣ್ಣನ ಮಗಳು. ಹೋದ ವಿಡಿಯೋದಲ್ಲಿ ಹೇಳಿದಾಗೆ 7 ತಿಂಗಳಿಗೆ ಹುಟ್ಟಿದಾಳೆ ಇವಳು. ತುಂಬ ಆ್ಯಕ್ಟಿವ್ ಅಂದರೆ ಆ್ಯಕ್ಟಿವ್ ಇವಳು. ಅದು ಎಲ್ಲರದ್ದು ಒಂಥರ ಇದು ಮಿಮಿಕ್ರಿ ಮಾಡಿ ತೋರಿಸ್ತಾಳೆ, ಯಾರು ಹೆಂಗೆ ನಡೀತಾರೆ, ಯಾರು ಹೆಂಗೆ ಮಾತಾಡ್ತಾರೆ ಅಂತ. ತುಂಬ ಚೂಟಿಯಾಗಿದ್ದಾಳೆ. ಹಾಗೆ ನನ್ನ ಮಗ ನನಗೆ ಒಂದು ಲೆಟ್ರ್ ಬರೆದು ಹಾಗೆ ಗಿಫ್ಟ್ ಎಲ್ಲ ರೆಡಿ ಮಾಡಿದ್ದ. ನಮ್ಮ ಅಣ್ಣನ ದೊಡ್ಡ ಮಗಳು ಸಹ ನನಗೆ ಲೆಟ್ರ್ ಬರೆದು ಗಿಫ್ಟ್ ರೆಡಿ ಮಾಡಿ ಇಬ್ಬರು ಮಾತಾಡಿಕೊಂಡು ಸೀಕ್ರೆಟಾಗಿ ಗಿಫ್ಟ್ ರೆಡಿ ಮಾಡಿದರು. ಅವರು ಏನೇ ಗಿಫ್ಟ್ ಕೊಡಲಿ ಫ್ರೆಂಡ್ಸ್, ಅವರ ಒಂದು ಗಿಫ್ಟು ನನಗೆ ಒಂದು ಅಮೂಲ್ಯವಾದದ್ದಂತಲೇ ಹೇಳ್ಬೋದು. ನಮ್ಮ ಅಣ್ಣನ ಮಗಳು ಒಂದು ಹಾಳೆಯಲ್ಲಿ ತನಗೇನು ತಿಳಿಯುತ್ತೋ ಅಷ್ಟು ಬರೆದು ಒಂದು ಚಾಕ್ಲೇಟ್ ಅದರಲ್ಲಿ ಸುತ್ತಿ ನನಗೆ ಕೊಟ್ಟಳು. ಅದು ಮಾತ್ರ ನನಗೆ ಮರೆಯಲಾರದಂಥ ದಿನ. ನೋಡಿ ಕೊಡ್ತಾ ಇದ್ದಾಳೆ. ತುಂಬ ಖುಷಿಯಾಯಿತು ಫ್ರೆಂಡ್ಸ್ ನನಗೆ. ಯಾಕಂದರೆ ಚಿಕ್ಕ ಮಕ್ಕಳು ಅಷ್ಟು ಪ್ರಯತ್ನ ಮಾಡಿ ನಮಗೆ ಗಿಫ್ಟ್ ಕೊಡ್ತಾರೆ ಅಂದರೆ ಅದರ ಯಾವ ದೊಡ್ಡ ಗಿಫ್ಟಿನ ಮುಂದೆ ಅದು ಈ ಗಿಫ್ಟಿನ ಮುಂದೆ ದೊಡ್ಡ ಗಿಫ್ಟ್ ಏನೂ ಅಲ್ಲ ಅಂತಲೇ ಹೇಳ್ಬೋದು. ತುಂಬ ಖುಷಿಯಾಯಿತು ನನಗೆ. ಎಲ್ಲರಿಗೂ ಕೇಕ್ ಕಟ್ ಮಾಡಿ ತಿನ್ನಿಸಿ ಸೆಲೆಬ್ರೇಷನನ್ನು ಮಾಡಿದ್ವಿ. ನನ್ನ ಮಗ ಒಂದು ಲೆಟ್ರ್ ಬರೆದಿದ್ದ, ಅದನ್ನ ನಾನು ಓದ್ತಾ ಇದ್ದೆ. ನಿಜವಾಗ್ಲೂ ತುಂಬ ಖುಷಿಯಾಯಿತು ಫ್ರೆಂಡ್ಸ್ ನನಗೆ. ನನ್ನ ಮಗ ಎಷ್ಟು ದೊಡ್ಡವನಾದ್ನ ಅಂತ ಅನ್ನಿಸ್ತು. ಎಷ್ಟು ಚೆನ್ನಾಗಿ ಬರೆದಿದ್ದ ಅಂದರೆ ಪ್ರತಿಯೊಂದು ಅವನ ಒಂದು ಭಾವನೆಯನ್ನು ಅದರಲ್ಲಿ ಹಂಚಿಕೊಂಡಿದ್ದ. ನನಗೆ ಅದನ್ನ ಓದ್ತಾನೆ ಖುಷಿ ಆಗ್ತಾಯಿತ್ತು. ಅಷ್ಟು ಚೆನ್ನಾಗಿ ಬರೆದಿದ್ದ ಫ್ರೆಂಡ್ಸ್ ಅವನು. ಹಾಗೆ ನಮ್ಮ ಅಣ್ಣನ ಮಗಳು ಸಹ ತುಂಬ ಚೆನ್ನಾಗಿ ಬರೆದಿದ್ಲು. ನಮ್ಮ ಅಣ್ಣನ ಮಗಳು ತುಂಬ ಚಿಕ್ಕವಳು ಆದರೂ ಸಹ ಎಷ್ಟು ಚೆನ್ನಾಗಿ ಬರೆದಿದ್ಲು ಅಂತಂದರೆ ಖುಷಿ ಆಗ್ತಾಯಿತ್ತು ಓದಲಿಕ್ಕೆ. ಅವರಿಬ್ಬರು ಸೀಕ್ರೆಟಾಗಿ ಮಾಡಿರುವಂಥ ಈ ಗಿಫ್ಟ್ ನಾನು ನನ್ನ ಜೀವನದಲ್ಲಿ ಮರೆಯೋದಿಲ್ಲ. ಹಾಗೆ ಅವರು ದೊಡ್ಡವರಾದಮೇಲೆ ನಾನು ಹೇಳ್ಕೊಬೋದು ಅವರಿಗೆ.
ಹಾಗೆಯೇ 10ನೇ ತರಗತಿಯಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆಯುವಲ್ಲಿ ಶಾಲೆಯ ಶಿಕ್ಷಕರ ಹಾಗೂ ಆಡಳಿತ ಮಂಡಳಿಯ ಒಂದು ಸಹಕಾರ ಹಾಗೂ ಶಿಕ್ಷಣ ನನಗೆ ಮರೆಯಲು ಸಾಧ್ಯ. ಪಾಠದೊಂದಿಗೆ ಕ್ರೀಡಾ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಶೇರ್ ಮಾಡ್ಕೊತೀನಿ. ಸ್ಟೇಜ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದೆ ಫ್ರೆಂಡ್ಸ್. ಇವಾಗ ನಾನು ಡ್ಯಾನ್ಸ್ ಮಾಡಿದ್ದೆ ನೋಡಿ, ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ ಅಂದರೆ ನನ್ನ ಮಗ ತುಂಬ ಖುಷಿ ಆಯಿತು. ಎಲ್ಲ ಮಕ್ಕಳು ಸಹ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ನೋಡಲಿಕ್ಕೆ ಒಂಥರ ಖುಷಿ ಆಗ್ತಾಯಿತ್ತು. ಶಾಲೆಯಲ್ಲಿ ಸಹ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ರು ಫ್ರೆಂಡ್ಸ್. ಅಲ್ಲೆಲ್ಲ ಕುತ್ಕೊಳ್ಳಿಕ್ಕೆ, ಹಾಗೆ ಏನಾದರೂ ಚಾಟ್ಸು ತಿನ್ನಲಿಕ್ಕೆ, ಆಮೇಲೆ ಎಲ್ಲ ಥರದ ಅಂಗಡಿಗಳು ಬಂದಿತ್ತಲ್ಲಿ. ಒಂಥರ ಖುಷಿ ಆಗ್ತಾಯಿತ್ತು. ಸಣ್ಣ ಅದೆಲ್ಲ ಆದಮೇಲೆ ಬೇರೆ ಮಕ್ಕಳದು ಸಹ ನಾವು ಡ್ಯಾನ್ಸನ್ನು ನೋಡಿ ಖುಷಿಪಟ್ವಿ. ನಮ್ಮ ಮಕ್ಕಳದ್ದು ಮಾತ್ರ ನೋಡಿ ನಾವು ಇದು ಮಾಡೋದಕ್ಕಿಂತ ಬೇರೆ ಮಕ್ಕಳದು ನೋಡಿ ನಾವು ಅವ್ರಿಗೆ ಎಂಕರೇಜ್ ಮಾಡಿದರೆ ಅವ್ರಿಗೆ ಒಂಥರ ಖುಷಿ ಆಗುತ್ತೆ. ಹಾಗಾಗಿ ಎಲ್ಲ ಮಕ್ಕಳದು ನಾವು ಡ್ಯಾನ್ಸನ್ನು ನೋಡಿ ಮನೆಗೆ ಬಂದ್ವಿ. ಹಾಗೆ ಒಂದೊಂದು ಫೋಟೋಸ್ಗಳನ್ನು ತೊಗೊಂಡ್ವಿ ನನ್ನ ಮಗನ. ಹಾಗೆ ಬೇರೆ ಮಕ್ಕಳದು ಸಹ ನಾವು ಡ್ಯಾನ್ಸನ್ನು ನೋಡಿ ಅವ್ರಿಗೆ ಪ್ರೋತ್ಸಾಹ ಕೊಡ್ತಾ ತುಂಬ ಖುಷಿ ಪಡ್ತಾಯಿದ್ವಿ. ಆ ಮಕ್ಕಳ ಡ್ಯಾನ್ಸ್ ನೋಡಲಿಕ್ಕಂತೂ ತುಂಬ ಖುಷಿ ಆಗ್ತಾಯಿತ್ತು. ಹಾಗೆ ಇದನ್ನೆಲ್ಲ ನೋಡ್ತಾ ನನ್ನ ಮಗನಿಗೆ ಏನಾದರೂ ತಿನ್ನಿಸೋಣ ಅಂಥೇಳಿ ಎಲ್ಲರೂ ಸೇರಿ ಹೋಗಿ ತಿನ್ಕೊಂಬರೋಣ ಅಂಥೇಳಿ ಇಲ್ಲಿ ದೋಸೆ ಮಾಡ್ತಾಯಿದ್ರು. ನನ್ನ ಮಗನಿಗೆ ದೋಸೆ ಕೊಡಿಸಿ ತಿನ್ನಿಸ್ತಾಯಿದ್ದೀವಿ. ಹಾಗೆ ನಿಮ್ಮ ಜೊತೆ ಇನ್ನೊಂದು ಇಂಪಾರ್ಟೆಂಟ್ ಒಂದು ವಿಡಿಯೋನ ಶೇರ್ ಮಾಡ್ಕೋಬೇಕಂತೇಳಿ ಶೇರ್ ಮಾಡ್ಕೊತಾ ಇದ್ದೀನಿ. ನಮ್ಮ ಚಿಕ್ಕಪ್ಪರ ಮನೆಗೆ ನಮ್ಮ ತಂಗಿ ಮದುವೆ ಇದೆ ಅಂಥೇಳಿ ಜಯ ಮೃತ್ಯುಂಜಯ ಸ್ವಾಮೀಜಿ ಇವರು ಲಿಂಗಾಯತ ಸಮುದಾಯಕ್ಕೆ ತುಂಬ ಪ್ರೋತ್ಸಾಹ ಕೊಟ್ಟವರು. ಅವರು ನಮ್ಮ ಚಿಕ್ಕಪ್ಪನ ಮನೆಗೆ ನಮ್ಮ ತಂಗಿ ಮದುವೆಗೆ ಆಶೀರ್ವಾದ ಮಾಡಲಿಕ್ಕೆ ಅಂಥೇಳಿ ಬಂದಿದ್ದರು. ಹಾಗಾಗಿ ನಾವು ಅದರಲ್ಲಿ ಭಾಗವಹಿಸಿದ್ವಿ. ಅವರು ತುಂಬ ಚೆನ್ನಾಗಿ ಮಕ್ಕಳ ಜೊತೆ ಎಲ್ಲ ಮಾತಾಡ್ತಾಯಿದ್ರು. ನೋಡಿ ತುಂಬ ಖುಷಿ ಆಯಿತು. ಹಾಗೆ ನಾವು ಅವರ ಆಶೀರ್ವಾದವನ್ನು ಪಡ್ಕೊಂಡು ಬಂದ್ವಿ. ಇದು 1 ವರ್ಷದ ಹಳೆಯ ವಿಡಿಯೋ ಫ್ರೆಂಡ್ಸ್. ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತೇಳಿ ತುಂಬ ಖುಷಿಯಿಂದ ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವರಿಗೆ ನಮ್ಮ ತಂಗಿಯವರು ಈ ಸೈಡ್ ಕೂತ್ಕೊಂಡವರು. ಇವರ ಮದುವೆ ಆದಮೇಲೆ ಅವರು ಬಂದು ಲಿಂಗ ದೀಕ್ಷೆಯನ್ನು ಅವರಿಗೆ ಕೊಟ್ಟು ಆಶೀರ್ವಾದವನ್ನು ಮಾಡ್ತಾಯಿದ್ರು. ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ತುಂಬ ಖುಷಿಯಿಂದ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.